ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಚಾನಲಲ್ಲಿ ಇರುವಂತಹ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಬರುವಂತಹ ಎಲ್ಲ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ನನ್ನ ವೀಡಿಯೋಸ್ ಮುಖಾಂತರ ನಿಮಗೆ ಆ ವಿಷಯನ ತಿಳಿಸ್ತಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆ. ಹೌದು, ನಾನು ನಿಮಗೆ ಹೇಳ್ತಾ ಇದ್ದೆ, ನೀವು ಕಮೆಂಟ್ ಸೆಕ್ಷನಲ್ಲೂ ಕೂಡ ತಿಳಿಸ್ತಾ ಇದ್ರಿ, ಇಲ್ಲ ಬಂದಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅದು ಇದು ಅಂತ. ಬಟ್ ಫೈನಲಿ ಇವಾಗ 30ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ, ಜಮೆ ಕೂಡ ಆಗ್ತಾ ಇದೆ. ಸೊ ಯಾರಿಗೆಲ್ಲ ವಿಡಿಯೋ ನೋಡ್ತಿರೋರಲ್ಲಿ ನಿಮ್ಗೇನಾರ ಹಣ ಬಂದಿದೆ, ನಿಮ್ಮ ಖಾತೆಗೆ ಜಮೆ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಜಿಲ್ಲೆಯಿಂದ ಅಂತ ಕೂಡ ಮೆನ್ಷನ್ ಮಾಡಿ. ಆಗ ನಿಮ್ಮ ಜಿಲ್ಲೆಯಿಂದ ಯಾರ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಕೂಡ ವಿಷಯ ತಲುಪತ್ತೆ. 23ನೇ ತಾರೀಕು ಸಂಜೆಯಿಂದನೇ 30ನೇ ಕಂತಿನ ಹಣ ಜಮೆ ಮಾಡ್ತಾ ಇದ್ದಾರೆ. ಏನು ಸಡನ್ನಾಗಿ ಅಂತ ಅಂದರೆ ನಿಮಗೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿಯರೇ ಹೈಕೋರ್ಟ್ ಮೆಟ್ಲನ್ನ ಏರಿದ್ರು. ಹಣ ಜಮೆ ಮಾಡ್ತಾ ಇಲ್ಲ ಅವರು. ಲಾಸ್ಟ್ ಇಯರ್ದು 2 ಕಂತಿನ ಬಾಕಿ ಇದೆ, ಇಲ್ಲಿ 3 ತಿಂಗಳಿಂದ ಹಣ ಜಮೆ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಹೈಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಸಿದ್ರು. ಸೊ ಹಾಗಾಗಿ ಇದೇ ಒಂದು ಚಾನ್ಸು BJP ಅವ್ರಿಗೂ ಕೂಡ ಟೀಕೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಂದ್ಬಿಟ್ಟು ಸಡನ್ನಾಗಿ ಹಣ ಬಿಡುಗಡೆ ಮಾಡಿದ್ರು. ಇನ್ನು ಆವಾಗ ಟೆಕ್ನಿಕಲ್ ಇಶ್ಯೂ, ಫೈನಾನ್ಷಿಯಲ್ ಇಯರ್ ಎಂಡಿಂಗು, ಸಾಫ್ಟ್ವೇರ್ ಅಪ್ಡೇಟು, ಈ ಥರ ರೀಸನ್ಸ್ ಕೊಡ್ತಾನೆ ಇದ್ರು. ಬಟ್ ಫೈನಲಿ ಈಗ 2 ದಿವಸದಿಂದನೇ ಹಣ ಜಮೆ ಮಾಡಿದ್ದಾರೆ. ಹೋಪ್ ಮೊದಲನೇ ಹಂತದಲ್ಲಿ ಸಾಕಷ್ಟು ಜನರಿಗೆ ಹಣ ಜಮೆ ಕೂಡ ಆಗಿದೆ. ಅದರಲ್ಲೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ತುಂಬ ಜನಕ್ಕೆ ಹಣ ಜಮೆ ಮಾಡಿದ್ದಾರೆ. ಯಾಕೆ ತುಮಕೂರು ಡಿಸ್ಟಿಕ್ಗೆ ಅಂದರೆ ಅವ್ರದ್ದೊಂದೇ ಅಲ್ಲ, ಎಲ್ಲ ಜಿಲ್ಲೆಗೂ ಕೂಡ ಜಮೆ ಮಾಡಿದ್ದಾರೆ. ಇದೇ ಜಿಲ್ಲೆಗೆ ಬರುತ್ತೆ, ಅದೇ ಜಿಲ್ಲೆಗೆ ಬರುತ್ತೆ ಅಂತ ಏನೂ ಇಲ್ಲ. ಯಾಕಂದರೆ ಇದು DBT ಮುಖಾಂತರ ಹಣ ಜಮೆ ಆಗೋದ್ರಿಂದ ಕೆಲವು ಜಿಲ್ಲೆಗಳಿಗೆ ಜಾಸ್ತಿ ಬರುತ್ತೆ, ಕೆಲವು ಜಿಲ್ಲೆಗಳಿಗೆ ಕಡಿಮೆ ಬರುತ್ತೆ. ಎಸ್ಪೆಷಲಿ ತುಮಕೂರು ಜಿಲ್ಲೆಗೆ ಯಾಕಪ್ಪ ಫಸ್ಟು ಜಾಸ್ತಿ ಅಂತಂದರೆ, ಈಗ ಮೊನ್ನೆ ಸಿದ್ದರಾಮಯ್ಯ ಅವರು ಕೂಡ ಫಂಕ್ಷನ್ ನಡೀತು. ಈಗ ಗ್ಯಾರಂಟಿ ಯೋಜನೆಗಳು ಶುರುವಾಗಿ 3 ವರ್ಷ ಆಗಿದೆ ಅಂದ್ಬಿಟ್ಟು ಅಲ್ಲಿ ಫಂಕ್ಷನ್ ನಡೆದಿದ್ದು ತುಮಕೂರಲ್ಲೇ. ಆವಾಗ ತುಮಕೂರಿನ ಮಹಿಳೆಯರಿಗೂ ನಮ್ಮ CM ಸಿದ್ದರಾಮಯ್ಯ ಅವರಿಗೆ ಅದೇ ಕೇಳಿದ್ರು, ಯಾವುದೇ ಕಂತಿನ ಹಣ ಜಮೆ ಆಗಲಿ ಅಥವಾ ಯಾವುದೇ ಯೋಜನೆಗಳ ಹಣ ಜಮೆ ಆದರೂ ಕೂಡ ನಮ್ಮ ಜಿಲ್ಲೆಗೆ ತುಂಬ ಲಾಸ್ಟಿಗೆ ಬರುತ್ತೆ, ಯಾಕೆ ಏನು ಅಂತ ಕೇಳಿದ್ದಕ್ಕೆ, ಹಾಗಾಗಿ ಈಗ 30ನೇ ಕಂತಿನ ಹಣ ಏನು ಬಿಡುಗಡೆ ಮಾಡಿದ್ರು, ಹಾಗಾಗಿ ಜಾಸ್ತಿ ಜನಕ್ಕೆ ತುಮಕೂರು ಜಿಲ್ಲೆಗೆ ತುಂಬ ಜನಕ್ಕೆ ಹಣ ಜಮೆ ಮಾಡಿದ್ದಾರೆ. ಹಂಗಂತ ಎಲ್ಲರಿಗೂ ಕೂಡ ಆಗಿಲ್ಲ. ಬಟ್ ಮೆಜಾರಿಟಿ ಬೇರೆ ಕಂಪೇರ್ ಮಾಡಿದರೆ, ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ತುಮಕೂರವರಿಗೆ ತುಂಬಾ ಬಂದಿದೆ. ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಬಂದಿದೆ ಮೊದಲನೇ ಹಂತದಲ್ಲಿ. ಹಾಗಂತ ಈ ಸತಿ ಕೂಡ ತುಂಬ ಲೇಟ್ ಮಾಡಲ್ಲ. ಅಂದರೆ ಯಾವಾಗ ಜಮೆ ಮಾಡಿದ್ರು ಕೂಡ ಒಂದು 20 ದಿನ, 1 ತಿಂಗಳವರೆಗೂ ಎಳಿತಾರೆ ಜಮೆ ಮಾಡಲಿಕ್ಕೆ. ಬಟ್ ಈ ಸತಿ ಹಂಗಲ್ಲ, ಈ ಮೇ ತಿಂಗಳು ಮುಗಿಯೋದ್ರಲ್ಲಿ 30ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ದಿನ ಏನು ಟೈಮ್ ತೊಗೊಳ್ಳಲ್ಲ, ಈ ತಿಂಗಳು ಮುಗಿಯೋದ್ರಲ್ಲಿ, ಅಂದರೆ ಇನ್ನೊಂದು ವಾರ ಇದೆ ಅಲ್ಲ, ಸೊ ಇನ್ನೊಂದು ವಾರದಲ್ಲಿ ಎಲ್ಲರಿಗೂ ಕೂಡ ಹೋಪ್ಫುಲಿ ಕ್ಲಿಯರ್ ಆಗುತ್ತೆ. ಇನ್ನೂ ಕೂಡ 3 ತಿಂಗಳದ್ದು ಬಾಕಿ ಇದೆ. ಅಂದರೆ ಏಪ್ರಿಲ್, ಮೇ, ಅಂದರೆ ಮಾರ್ಚ್, ಏಪ್ರಿಲ್ ತಿಂಗಳದ್ದು ಬಾಕಿ ಇತ್ತು. ಈಗ ಮಾರ್ಚ್ ತಿಂಗಳದ್ದು ಮಾಡಿದ್ದಾರೆ. ಇನ್ನು ಏಪ್ರಿಲ್ ಹಾಗೆ ಇನ್ನೇನು ಮೇ ಮುಗಿತಾ ಬರ್ತದೆ, ಮೇದು ಕೂಡ ಆ್ಯಡ್ ಆಗುತ್ತೆ. ಹಾಗೆ ಕಳೆದ ವರ್ಷ ಫೆಬ್ರವರಿ, ಮಾರ್ಚ್ ಕೂಡ ಪೆಂಡಿಂಗ್ ಇರುತ್ತೆ. ನೋಡೋಣ ಅದು ಯಾವಾಗ ಜಮೆ ಮಾಡ್ತಾರೋ ಇಲ್ವೋ ಅಂದ್ಬಿಟ್ಟು. ಈಗ ಈ ತಿಂಗಳು ಎಂಡಿಂಗ್ ಅಷ್ಟೊತ್ತಿಗೆ 30ನೇ ಕಂತಿನ ಹಣ ಜಮೆ ಮಾಡ್ತಾರೆ. ಸೊ ಲೇಟ್ ಮಾಡೋದಿಲ್ಲ. ಇನ್ನು ಯುವ ನಿಧಿ ಯೋಜನೆದೆಲ್ಲ ಕೇಳೋದೇ ಬೇಡ, ಅದಂತೂ ತುಂಬ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಸರಿಯಾಗಿ ಹಣ ಕೂಡ ಹಾಕೋದಿಲ್ಲ. ಹಾಗೆ ಪೆನ್ಷನ್ ಹಣ, ನೀವೆಲ್ಲ ಯಾರೆಲ್ಲ ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಸೊ ಈ ಥರ ಯಾರು ಪ್ರತಿ ತಿಂಗಳು ಪಿಂಚಣಿ ಹಣ ತಗೋತಿರ್ತೀರ, ನಿಮ್ಗಳಿಗೂ ಕೂಡ ಸರಿಯಾಗಿ ಆಗ್ತಾನೆ ಇಲ್ಲ. ಈ ಶಕ್ತಿ ಯೋಜನೆ ಆಗಿರ್ಬೋದು, ಅದು ಕೂಡ ಕೆಲಸದವರಿಗೆ ಸರಿಯಾಗಿ ಕೊಡೋದಿಲ್ಲ. ಸೊ ಈ ಥರ ಸಾಕಷ್ಟು ತೊಂದರೆಗಳಿದೆ. ಈ ಒಂದು ಗ್ಯಾರಂಟಿ ಯೋಜನೆಗಳು ಶುರುವಾಗಿ 3 ವರ್ಷ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ಒಂದು ಸತಿ ಕೊಟ್ಟರೆ ಇನ್ನೊಂದು ಸತಿ ಕೊಡೋದಿಲ್ಲ. ಸೊ ಹಂಗೂ ಹಿಂಗೂ ನಡೀತಿರೋದು ಅಂತಂದರೆ ಗೃಹಲಕ್ಷ್ಮಿ ಯೋಜನೆ. ಹಾಗೆ ಶಕ್ತಿ ಯೋಜನೆ ಕೂಡ ಉಚಿತವಾಗಿ ಬಸ್ಸಲ್ಲಿ ಮಹಿಳೆಯರೇನೋ ಓಡಾಡ್ತಾ ಇದ್ದಾರೆ. ಬಟ್ ಅವ್ರಿಗೂ ಕೂಡ ಸ್ಯಾಲ್ರಿ ಎಲ್ಲ ಸರಿಯಾಗಿ ಕೊಡ್ತಾನೆ ಇಲ್ಲ. ಸೊ ಈ ಥರದ್ದೆಲ್ಲ ಇದೆ. ಹಾಗಾಗಿ ಒಟ್ಟಿನಲ್ಲಿ 30ನೇ ಕಂತಿನ ಹಣ ಅಂತೂ ರಿಲೀಸ್ ಮಾಡಿದ್ದಾರೆ.
ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ತುಂಬ ಜನಕ್ಕೆ ಬ್ಯಾಂಕ್ಗಳಿಂದ ಮೆಸೇಜ್ ಬರ್ತಿರಲ್ಲ, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆಯೋ ಇಲ್ಲೋ ಅಂತ ಪದೇ ಪದೇ ಗ್ರಾಮ ಒನ್ ಕರ್ನಾಟಕ ಒನ್ ಸೆಂಟರ್ಸಲ್ಲಿ ಹೋಗಿ ಕೇಳೋದಾಗಿರ್ಬೋದು, ಅಥವಾ ಕೆಲವರು ಪದೇ ಪದೇ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡ್ತಿರ್ತಾರೆ, ಹಣ ಬಂದಿದೆಯಾ ಚೆಕ್ ಮಾಡಿ ಅಂದ್ಬಿಟ್ಟು. ಸೊ ಈ ಥರ ಏನು ನಿಮಗೆ ಎಲ್ಲೋ ಹೊರಗಡೆ ಹೋಗಿ ಕೇಳಿ ಅದು ಮಾಡೋದು ಅದೇನು ಪರಿಸ್ಥಿತಿ ಇಲ್ಲ. ನೀವು ನಿಮ್ಮ ಮೊಬೈಲಲ್ಲೇ ಈಸಿಯಾಗಿ ನಿಮ್ಮ ಅಕೌಂಟಿಗೆ ಗೃಹಲಕ್ಷ್ಮಿ ಹಣ ಯಾವಾಗ ಬಂದಿದೆಯೋ ಇಲ್ಲೋ ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಹೇಗೆ ಅಂತಂದರೆ, ನೀವು ನಿಮ್ಮ ಮೊಬೈಲ್ ಪ್ಲೇಸ್ಟೋರಲ್ಲಿ DBT ಕರ್ನಾಟಕ ಅಂತ ಆ್ಯಪ್ ಸಿಗುತ್ತೆ. ಸೊ ಪ್ಲೇಸ್ಟೋರಲ್ಲಿ DBT ಕರ್ನಾಟಕ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ರೆ ನಿಮಗೆ ಆಧಾರ್ ಕಾರ್ಡ್ ನಂಬರಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ಗೆ OTP ಬರುತ್ತೆ. OTP ಹಾಕ್ಬಿಟ್ಟು ನೀವು ನಿಮ್ಮ ಪಿನ್ ಕೋಡ್ನ ಹಾಕಬೇಕು. ಸೊ ಪಿನ್ ಕೋಡ್ ಹಾಕಿ ಒಂದ್ಸತಿ ರಿಜಿಸ್ಟರ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಆ್ಯಪಲ್ಲೇ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು. ಗೃಹಲಕ್ಷ್ಮಿ ಹಣ ಯಾವತ್ತು ಬಂದಿದೆ, ಎಷ್ಟು ಕಂತಿನ ಬಂದಿದೆ, ಯಾವ ದಿನ ನಿಮ್ಮ ಅಕೌಂಟಿಗೆ ಬಂದಿದೆ, ಪ್ರತಿಯೊಂದನ್ನು ಕೂಡ ನೀವು ಅದರಲ್ಲೇ ಚೆಕ್ ಮಾಡ್ಕೋಬೋದು. ಯಾವುದೇ ರೀತಿ ಹೊರಗಡೆ ಹೋಗಿ ಕೇಳಬೇಕು, ಬ್ಯಾಂಕಲ್ಲಾಗಿರ್ಬೋದು ಅಥವಾ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ಗಳಾಗಿರ್ಬೋದು. ಯಾಕಂದರೆ ಕೆಲವೊಬ್ಬರಿಗೆ ಬ್ಯಾಂಕ್ಗಳಿಂದ ಸರಿಯಾಗಿ ಮೆಸೇಜ್ ಬರೋದಿಲ್ಲ. ಸೊ ಹಾಗಾಗಿ ಆ ಥರ ಬರಲ್ಲ ಅಂತಂದರೆ ಖಂಡಿತ ಈ ಆ್ಯಪ್ ಮೂಲಕ ನೀವು ಯಾವಾಗ ಹಣ ಜಮೆ ಆಗಿದೆ, ಇಷ್ಟು ಕಂತಿಂದ ಆಗಿದೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಬೋದು. ಐ ಹೋಪ್ ನಿಮಗೆ ಎಲ್ಲ ವಿಷಯ ಅಪ್ಡೇಟ್ ಆಯಿತು, ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಸೊ 23ನೇ ತಾರೀಕು ಸಂಜೆಯಿಂದನೇ ಹಣ ಬಿಡುಗಡೆ ಮಾಡಿದ್ದಾರೆ, 30ನೇ ಕಂತಿನ ಹಣ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಣ ಜಮೆ ಆಗಿದ್ರು ಕೂಡ ಕಮೆಂಟ್ ಮಾಡಿ, ಹಣ ಜಮೆ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ, ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ನನ್ನ ವೀಡಿಯೋಸಿಂದ ಇನ್ಫಾರ್ಮೇಷನ್ ಸಿಗ್ತಿದೆ, ಯೂಸ್ಫುಲ್ ಆಗ್ತಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.